ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತೊಂದು ಔಟ್ಸ್ಟ್ಯಾಂಡಿಂಗ್ ಆಗಿರುವಂಥ ಬೆಸ್ಕಾಫ್ ಚೀಸಿ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಒಳ್ಳೊಳ್ಳೆ ಬೇಕ್ರಿಗಳಲ್ಲಿ ಬ್ಯಾಂಗ್ಳೂರು ಮೈಸೂರು ಹಂಗೆಲ್ಲ ಹೋಗಿ ನೀವು ತಿಂತಿರಲ್ಲ, ಅದನ್ನು ಮನೇಲೇ ಮಾಡಿ ಅದಕ್ಕಿಂತನೂ ಟೇಸ್ಟು ಸೂಪರಾಗಿ ಎಕ್ಸಲೆಂಟಾಗಿರುತ್ತೆ. ಅದು ಹೇಗೆ ಮಾಡೋದು ನೋಡೋಣ. ನೋಡಿ, ಪನ್ನೀರ್ ಬೇಕು ಮತ್ತು ಬೆಸ್ಕಾಫ್ ಬಿಸ್ಕೆಟ್ ಬೇಕು. ಇದೇ ಬಿಸ್ಕೆಟ್ ಆಗಬೇಕು ಅಂದರೆ ಮಾತ್ರ ಟೇಸ್ಟ್ ಬರೋದು. ಪನ್ನೀರ್ ಒಂದು 5-6 ಪೀಸ್ ಬೇಕು, ಮತ್ತು ಮಿಲ್ಕ್ ಮೇಡ್ ಸ್ವಲ್ಪ ಬೇಕು, 2 ಟೇಬಲ್ ಸ್ಪೂನ್ ತುಪ್ಪ, ಮತ್ತು ಫ್ರೆಶ್ ಕ್ರೀಮ್. ಅದು ಇಲ್ಲ ಅಂತಂದರೆ ಫ್ರೆಶ್ ಆಗಿರೋಂಥ ಹಾಲಿನ ಕೆನೆನ ತೊಗೊಳ್ಬೋದು. ಈಗ ಮಿಕ್ಸಿ ಜಾರ್ಗೆ 1 ಪ್ಯಾಕೆಟ್ ಬಿಸ್ಕೆಟ್ನ ನಾನು ಹಾಕಿಬಿಟ್ಟು ಪೌಡ್ರ್ ಮಾಡಿ ತೊಗೊಳ್ತೀನಿ. ಆಯಿತಾ? ಚೆಂದ ಪೌಡ್ರ್ ಮಾಡ್ಕೊಳ್ಳಿ, ನೈಸಾಗಿ. ನೋಡಿ, ಈ ಥರ ಪೌಡ್ರ್ ಆಗ್ತದೆ. ಈ ಪೌಡ್ರ್ ಆದಮೇಲೆ ಒಂದು ಗ್ಲಾಸ್ ಥರದ್ದು ಇದರಲ್ಲಿ ಅದನ್ನ ಸೆಟ್ ಮಾಡ್ಕೊಳ್ಳಿ. ಬಿಸ್ಕೆಟೆಲ್ಲ ಹಾಕ್ಕೊಳ್ಳಿ. ಆ ಬಿಸ್ಕೆಟ್ ಚೆನ್ನಾಗಿ ಪುಡಿಯಾಗಿರಬೇಕು. ಈಗ 2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಘೀ, ಅದು 2 ಸ್ಪೂನು ಘೀ ಹಾಕ್ಕೊಳ್ಳಿ. ನಿಜವಾಗ್ಲೂ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗೆ ಅದು ಹೇಳಲಿಕ್ಕೆ ಅಸಾಧ್ಯ. ಅದನ್ನ ಚೆನ್ನಾಗಿ ಪ್ರೆಸ್ ಮಾಡಿ, ಆ ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಘೀಯಲ್ಲಿ ಮಿಕ್ಸ್ ಮಾಡಿ ಚೆಂದ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈಗ ಮತ್ತೆ ಮಿಕ್ಸಿ ಜಾರಲ್ಲಿ ಒಂದು 5-6 ಪೀಸು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನು. ಎಲ್ಲವೂ ಡೆಲಿಷಿಯಸ್ ಆಗಿರುತ್ತೆ. ಅದು ಟೇಸ್ಟ್ ಕೂಡ ಡೆಲಿಷಿಯಸ್ ಆಗಿರುತ್ತೆ. ನೋಡಿ, ಈಗ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ಅದೂ ಅಷ್ಟೇ, ಪನ್ನೀರು, ಫ್ರೆಶ್ ಕ್ರೀಮು, ಮಿಲ್ಕ್ ಮೇಡು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸಿಲಿ ಈ ಥರ ಗ್ರೈಂಡ್ ಮಾಡಿ ತೊಗೊಳ್ಬೇಕು. ನೋಡಿ, ಗಟ್ಟಿ ಇರಬೇಕು, ನೀರು ಹಾಕಬಾರ್ದು. ನಾವು ಹಿಂಗೆ ಹಾಕ್ತಾಯಿದ್ರೆ ಬೀಳೋಕ್ಕೆ ಕಷ್ಟ ಆಗಬೇಕು, ಆ ಥರ ಕ್ರೀಮಿಯಾಗಿ ತೊಗೊಳ್ಬೇಕು. ಆಮೇಲೆ ಇದನ್ನು ನೀಟಾಗಿ ಸೆಕೆಂಡ್ ಲೇಯರ್ ಅಪ್ಲೈ ಮಾಡ್ಕೊಳ್ಳಿ. ಕೆಳಗಡೆ ಬ್ರೌನು, ಮಧ್ಯ ವೈಟ್, ಆ ಥರ ಕಟ್ ಮಾಡೋಗ್ಲೂ ಅದೇ ಥರ ಬರುತ್ತೆ ಪೀಸು. ಈ ಥರ ಸೆಟ್ ಮಾಡ್ಕೊಳ್ಳಿ. ಆಯಿತಾ? ಮತ್ತು ಇನ್ನೊಂದು ಪ್ಯಾಕೆಟ್ ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಳ್ಳಿ. ನಾನು 4 ಪ್ಯಾಕೆಟ್ ತೋರಿಸಿದಷ್ಟೇ. ಇದು 2 ಪ್ಯಾಕೆಟಲ್ಲಿ ಮಾಡಿ ಇದೇ ಬೇಕಾದಷ್ಟು ಒಂದು 10-15 ಪೀಸ್ ಆಗ್ತದೆ. ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ತೆಗೆದಿಡಿ, ಲಾಸ್ಟಲ್ಲಿ ಡೆಕೋರೇಷನ್ ಮಾಡಲಿಕ್ಕೆ ಬೇಕು. ಬಿಸ್ಕೆಟ್ ಪೌಡ್ರ್ ಆದಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ತೆಗೆದಿಟ್ಕೊಂಬಿಡಿ. ಈಗ ಇದಕ್ಕೆ ಈ ಮಿಕ್ಸಿ ಪೌಡ್ರ್ ಇತ್ತಲ್ಲ, ಅದಕ್ಕೆ ಒಂದು ರುಚಿಗೆ ಬೇಕಾದಷ್ಟು ಒಂಚೂರು ಉಪ್ಪು, ಸಾಲ್ಟ್ ಅದು ಹಾಕ್ಬಿಟ್ಟು, ಉಳಿದ ಘೀ ಇತ್ತು ನೋಡಿ, ಉಳಿದ ತುಪ್ಪ ಏನಿದೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ. ಆಯಿತಾ? ಇದು ಹಾಕ್ಕೊಂಡು ಫುಲ್ ಮಿಕ್ಸಿಲಿ ಅದನ್ನು ಈ ಥರ ಗ್ರೈಂಡ್ ಮಾಡ್ಕೊಳ್ಳೋ. ಒಂಥರ ಆಯಿಲಿಯಾಗಿ ಸಿಗಬೇಕು. ಚಾಕ್ಲೇಟ್ ಸಿಗುತ್ತೆ ನೋಡಿ, ಆ ಥರ ಸಿಗಬೇಕು. ಇದನ್ನು ಕೂಡ 3rd ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಬ್ರೌನು, ವೈಟ್, ಬ್ರೌನ್ ಆ ಥರ ಬರುತ್ತೆ. ಮತ್ತು ಈ ಬಿಸ್ಕೆಟ್ ಪೌಡ್ರನ್ನ ಸ್ವಲ್ಪ ತೆಗೆದಿಟ್ಟೆ ನೋಡಿ, ಅದನ್ನು ಸುತ್ತ ಸೈಡ್ಸು ಸುಮ್ಮನೆ ಡೆಕೋರೇಷನ್ಗೆ ಅಷ್ಟೇ. ಬಟ್ ಲುಕ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತಿನ್ನೋ ಟೈಮಲ್ಲಿ ಆ ಪೌಡ್ರ್ ಸಿಗುವಾಗ ಚಾಕ್ಲೇಟ್ ಪೌಡ್ರ್ ಸಿಗುತ್ತೆ. 2 ಬಿಸ್ಕೆಟ್ನ ಇಟ್ಟು ಡೆಕೋರೇಟ್ ಮಾಡ್ಕೊಳ್ಳಿ. ನನ್ನ ಮೊಮ್ಮಗನಿಗೆ ಭಾಳ ಇಷ್ಟವಾದ ಒಂದು ಸ್ವೀಟದು, ಅವನಿಗೋಸ್ಕರ ಮಾಡಿದ್ದೀನಿ. ಆಮೇಲೆ ನೆನಪಲ್ಲಿ ಇಟ್ಕೊಳ್ಳಿ, 1 ಅವರ್ ಫ್ರೀಝರಲ್ಲಿ ಇಡಬೇಕು. 1 ಅವರ್ ಫ್ರೀಝಲ್ಲಿ ಇಟ್ಬಿಟ್ಟು ಇದನ್ನು ಟೇಸ್ಟ್ ಮಾಡಿ ನೋಡಿ. ಅವನಿಗೆ ಎಷ್ಟು ಖುಷಿ ಅಂತಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಪೀಸಸ್ ನೋಡಿ ಹೇಗಿರುತ್ತೆ, ಕಟ್ ಮಾಡಿದಾಗ ಪೀಸಸ್ ನೋಡಿ ಹೇಗಿದೆ ನೋಡಿ, ಬ್ರೌನು, ವೈಟು, ಬ್ರೌನ್ ಆ ಥರ ಬರುತ್ತೆ. ಅದು ತಿನ್ನುವಾಗ್ಲೂ ಅಷ್ಟೇ ರುಚಿ ಅಷ್ಟು ಚೆನ್ನಾಗಿರುತ್ತೆ. ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಅವ್ನಿಗೆ ಇಷ್ಟ ಅಂಥೇಳಿ ಇದನ್ನು ಮಾಡಿದೆ. ಎಕ್ಸಲೆಂಟಾಗಿ ಬಂತು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಇಟ್ಸ್ ವೆರಿ ಈಸಿ ಆ್ಯಂಡ್ ಡೆಲಿಷಿಯಸ್ ಆಲ್ಸೋ. ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.